ದಕ್ಷಿಣ ಕನ್ನಡದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಬಿಜೆಪಿ ಶಾಸಕರ ನಡುವಿನ ಕೋಲ್ಡ್ ವಾರ್ ಮತ್ತೆ ಮುಂದುವರಿತಾ ಇದೆ. ಡಿಸಿ ಮಲ್ಲೈ ಮುಗಿಲನ್ನ ವಿರುದ್ಧ ಧರಣಿಗೆ ಕೂರೋದಕ್ಕೆ ಅಂತ ಬಿಜೆಪಿ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಪಿಲಿಕುಳ ಕಂಬಳ ಫೈಟ್ ಬೆನ್ನಲ್ಲೇ ಇದೀಗ ಬಿಜೆಪಿ ಶಾಸಕರ ಆಕ್ರೋಶ ಕಟ್ಟೆ ಹೊಡಿತಾ ಇದೆ. ನನ್ನ ಕ್ಷೇತ್ರದಲ್ಲೇ ಪಿಲಿಕುಳ ಕಂಬಳ ನಡೀತಾ ಇದೆ, ಆದರೂ ಕೂಡ ಶಿಸ್ತನ್ನ ಸರಿಯಾಗಿ ಪಾಲನೆ ಮಾಡಿಲ್ಲ, ನನ್ನನ್ನು ಕಡೆಗಣಿಸಲಾಗ್ತಾ ಇದೆ, ಕಾರ್ಯಕ್ರಮಕ್ಕೆ ನನ್ನೂ ಕೂಡ ಕರಿಬೇಕಾಗಿತ್ತು, ಆದರೆ ಜಿಲ್ಲಾಧಿಕಾರಿಗಳು ನನ್ನನ್ನು ಕರೀತಾ ಇಲ್ಲ, ನನ್ನನ್ನು ಎಲ್ಲೂ ಕೂಡ ಕರೀತಾ ಇಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಣತಿಯಂತೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಶಾಸಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಜಿಲ್ಲಾಧಿಕಾರಿಗಳು ಕಾಂಗ್ರೆಸ್ನ ಕೈಗೊಂಬೆ ಏಜೆಂಟ್ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರನ್ನ ಜಿಲ್ಲಾಧಿಕಾರಿಗಳು ಕಡೆಗಣನೆಗೆ ತೆಗೆದುಕೊಳ್ತಾ ಇರುವಂಥದ್ದು, ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಶಾಸಕರನ್ನ, ಸ್ಥಳೀಯ ಶಾಸಕರನ್ನ ಕಡೆಗಣಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾನು ಹಗಲು ರಾತ್ರಿ ಧರಣಿ ನಡೆಸ್ತೀನಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಕಾರ್ಯಕ್ರಮ ನಡೆಸುವಂತಹ ಸಂದರ್ಭದಲ್ಲಿ ಶಿಷ್ಟಾಚಾರವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ. ಇವರು ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕಾಗಿತ್ತು, ಆದರೆ ಸರಿಯಾಗಿ ಶಿಷ್ಟಾಚಾರ ಪಾಲನೆ ಮಾಡ್ತಾ ಇಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಕೆಲಸ ಬಿಟ್ಟು ಕಾಂಗ್ರೆಸ್ ಸೇರಬಹುದಲ್ವಾ ಅಂತ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಇವರು ಮಾಡ್ತಾ ಇರೋದನ್ನೆಲ್ಲ ನೋಡಿದ್ರೆ ಇವರೇ ಬಿಜೆಪಿಗೆ, ಕಾಂಗ್ರೆಸ್ಗೆ ಸೇರ್ಪಡೆ ಆಗಬಹುದಲ್ಲ ಅಂತ ಕಿಡಿಕಾರಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಪ್ರತಿ ಹಂತದಲ್ಲಿ ಡಿ ಸಿ ನಮಗೆ ಅವಮಾನ ಮಾಡ್ತಾ ಇದ್ದಾರೆ. ನನ್ನ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಮಾಡೋದು ಬಹುಶಃ ನನಗೆ ಗೊತ್ತಿಲ್ಲ. ಈ ಕಾಂಗ್ರೆಸ್ಸಿನವರ ಕೈಗೊಂಬೆಯಾಗಿ ಡಿ ಸಿ ಕೆಲಸ ಮಾಡ್ತಾ ಇದ್ದಾರಾ, ಕಾಂಗ್ರೆಸ್ಸಿನವರ ನಿರ್ದೇಶನದ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರಾ ಅಂತ ನನಗೆ ಗೊತ್ತಿಲ್ಲ. ಬಹುಶಃ ಹಾಗೆ ಇರ್ಬೋದು ಅಂತ ನಾನು ಅನಿಸ್ತೇನೆ. ಇಲ್ಲದಿದ್ದರೆ ಒಬ್ಬ IAS ಅಧಿಕಾರಿ ಆ ಡಿ ಸಿ ಚೇರಲ್ಲಿ ಕೂತ್ಕೊಂಡು ಇಂಥ ರಾಜಕಾರಣ ಮಾಡಬಾರ್ದು. ಇವತ್ತು ಸಂಪೂರ್ಣವಾಗಿ ಅವರ ಒಂದು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾರೋ ಹೇಳಿದಾಗೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದರ ಬಗ್ಗೆ ನನಗೆ ಬಹಳ ದುಃಖ ಆಗಿದೆ ಮತ್ತು ಖೇದ ಆಗಿದೆ. ಯಾಕೆಂತೇಳಿದ್ರೆ ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ಶಾಸಕನಾಗಿದ್ದಕ್ಕೆ ಬಹುಶಃ ಈ ರೀತಿ ಅವಮಾನವನ್ನು ನನಗೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಬೇರೆ ಬೇರೆ ಕಡೆಗಳಿಂದ ನನಗೆ ಫೋನ್ ಬರ್ತಾ ಇದೆ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನನಗೆ ಅಸಾಧ್ಯ. ಆದ್ದರಿಂದ ಇವತ್ತು ನಾನು ರಾಜ್ಯ ಸರ್ಕಾರದ ವತಿಯಿಂದ ನಡೆಯುವಂಥ ಈ ಜಿಲ್ಲೆಯ ವತಿಯಿಂದ ಭಾರತೀಯ ಜನತಾ ಪಾರ್ಟಿ ಶಾಸಕರುಗಳು ಗೆದ್ದಿದ್ದಾರೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ನಮ್ಮನ್ನು ಕಡೆಗಣಿಸುವಂಥದ್ದು ದಿನನಿತ್ಯ ನೀತಿಯಲ್ಲಿ ಆಗ್ತಾ ಇದೆ. ಅವರದ್ರಲ್ಲಿ ದೊಡ್ಡ ರೀತಿಯಲ್ಲಿ ಆಗಿದೆ, ನಮ್ಮದರಲ್ಲಿ ಸಣ್ಣ ರೀತಿಯಲ್ಲಿ ಆಗಿದೆ. ಉದಾಹರಣೆಗೆ ನೋಡಬೇಕು ಅಂದರೆ ಹಂಪನಕಟ್ಟೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ, ಖುಷಿ ಬಂದಾಗೆ ಮಾಡಿದ್ದಾರೆ. ಉಸ್ತುವಾರಿ ಸಚಿವರು ಮೌಖಿಕ ಆದೇಶ ಅಂತ ಹೇಳಿದ್ದಾರೆ. ನೀವು ಯಾವುದಾದ್ರೂ ಟ್ರಾಫಿಕ್ ಮ್ಯಾನೇಜ್ಮೆಂಟ್, ಯಾವುದಾದ್ರೂ ಜನಪ್ರತಿನಿಧಿಗಳು ಮಹಾನಗರ ಪಾಲಿಕೆಯಲ್ಲಿ ಅನುಮತಿಯೋ ಒಂದು ವಿಚಾರ ವಿನಿಮಯವೋ ಶಾಸಕರ ಹೀಗೆ ಮಾಡ್ತಾ ಇದೀವಿ ಅಂತ ಕೇಳಿದೆ ಅನ್ನೋದಿಲ್ಲ.